ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವಾಗ ಮಕ್ಕಳು ಬೇಗನೆ ಮನೆಗೆ ಬಂದಾಗ ಅಂದರೆ ಸ್ಕೂಲಿಂದ ಮನೆಗೆ ಬಂದಾಗ ಏನಾದರೂ ಲೈಟಾಗಿ ತಿಂಡಿಗಳು ಮಾಡ್ಕೊಡ್ಬೇಕು. ಅದು ಎಣ್ಣೆ ಜಿಡ್ಡಾಗಿರಬಾರ್ದು, ಪೌಷ್ಟಿಕಾಂಶ ಆಗಿರಬೇಕು. ಆ ಥರದ್ದು ಏನಾರು ಫುಡ್ ಮಾಡ್ಕೊಡ್ಬೇಕು. ಆಮೇಲೆ ಒಂದೊಂದ್ಸಲ ಇವಾಗ ಫಂಕ್ಷನ್ಗಳಿಗೆ ಹೋಗಿರ್ತೀವಿ, ಬಾಳೆಹಣ್ಣು ತಂದಿರ್ತೀವಿ, ಉಳ್ಕೊಂಬಿಟ್ಟಿರ್ತೀವಿ ಅನ್ಕೊಳ್ಳಿ. ಅವಾಗ ಸುಮ್ಮನೆ ಏನಾಗುತ್ತೆ, ಅಲ್ಲಿಟ್ಟು ಇಲ್ಲಿಟ್ಟನೆ ತಗೊಳೋಗಿ ಬಿಸಾಕ್ಬೇಕಾಗುತ್ತೆ, ಹಂಗಾಗ್ಬಿಡುತ್ತೆ. ಆ ಥರ ಹಣ್ಣು ಬಾಳೆಹಣ್ಣು ಇದ್ದಾಗ ಈ ಥರ ಒಂದು ಚಿಕ್ಕದಾಗಿ ಸಿಂಪಲ್ ಆಗಿ ಈ ರೆಸಿಪಿ ಮಾಡ್ಕೊಡಿ. ಮಕ್ಳಿಗೆ ತುಂಬಾನೇ ಇಷ್ಟ ಆಗಿ ತಿಂತಾರೆ. ಓಕೆನಾ? ಈಗ ನಮ್ಮ ಹುಡುಗರು ಬರ್ತಾರೆ, ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ನಾನು ಫಸ್ಟ್ನೇದಾಗಿ ಅವಲಕ್ಕಿ ತಗೊಂಡು ನೆನೆಸಿದ್ದೀನಿ. ಆಲ್ರೆಡಿ ಚೆನ್ನಾಗಿ ನೆಂದಿದೆ ನೋಡಿ. ನೆನೆಸ್ಬಿಟ್ಟು ಹಿಂಡ್ಬಿಟ್ಟು ನೀರನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ. ಈ ಥರ ನೆಂದರೆ ಚೆನ್ನಾಗಿರುತ್ತೆ. ಓಕೆನಾ? ಒಂದು 10 ನಿಮಿಷ 15 ನಿಮಿಷ ನೆನೆಸಿಕ್ಬಿಟ್ಟು ಆಮೇಲೆ ನೀರು ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದುಬಿಟ್ರೆ ಈ ಥರ ಆಗುತ್ತೆ. ಓಕೆನಾ? ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇ ಬಾಳೆಹಣ್ಣೆಲ್ಲ ಹಣ್ಣಾಗ್ಬಿಟ್ಟಿತ್ತು ನೋಡಿ. ಎಲ್ಲನೂ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ, ದ್ರಾಕ್ಷಿ ಗೋಡಂಬಿ ಆಪ್ಷನ್ ಇದ್ದರೆ ಹಾಕಿ, ಇಲ್ಲದ್ರೆ ಬೆಲ್ಲ ಹಾಕಿದ್ರೆ ಸಾಕು. ಓಕೆನಾ? ಇದು ಸ್ವಲ್ಪ ಕಾಯಿ ತುರಿ, ಮಾಮೂಲಿ ಕಾಯಿ ತುರಿನೇ ಇರುತ್ತೆ. ಇದು ಸ್ವಲ್ಪ ಕಲ್ಸಕ್ರೆ ಇತ್ತು ತೊಗೊಂಡಿದ್ದೀನಿ. ಕಲ್ಸಕ್ರೆ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಬೆಲ್ಲ ಒಂದೇ ಹಾಕಿದ್ರು ಸಾಕು. ಓಕೆನಾ? ಅದು ಬೇಕು ಅಂತ ಏನಿಲ್ಲ, ಬೇಕು ಅಂದರೆ ಹಾಕೋಬೋದು. ಏಲಕ್ಕಿ ಕಾಯಿ ಹಾಕಿ. ಏಲಕ್ಕಿ ಕಾಯಿ ಇರಲಿಲ್ಲ, ಖಾಲಿಯಾಗಿದೆ. ಮತ್ತು ಇವಾಗ ತಂದು ಆಮೇಲೆ ಈ ಥರ ರೆಡಿ ಮಾಡಿಕೊಟ್ರೆ ಮಕ್ಕಳು ಸುಸ್ತಾಗಿ ಬಂದಿರ್ತಾರೆ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಆಮೇಲೆ ಸ್ವೀಟ್ ಆಗಿರೋದ್ರಿಂದ ಆರಾಮಾಗಿ ತಿನ್ಕೋತಾರೆ ಮಕ್ಕಳು. ಆಮೇಲೆ ಇದರಲ್ಲಿ ಏನು ಎಣ್ಣೆ ಜಿಡ್ಡು ಅದು ಇದು ಏನೂ ಹಾಕಿಲ್ಲ, ಆರಾಮಾಗಿ ಫ್ರೆಶ್ ಆಗಿರುತ್ತೆ. ಓಕೆನಾ? ಅವರು ಬರ್ತಾರೆ ಇನ್ನೊಂದು 10 ನಿಮಿಷ ಅನ್ನುವಾಗ ನೆನೆಸ್ಬಿಟ್ಟು ಈ ಥರ ಮಾಡಿಟ್ಬಿಟ್ರೆ ಮಕ್ಕಳಿಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಈ ರೀತಿ ರೆಡಿ ಮಾಡಿಕೊಂಡು ಬಾಳೆಹಣ್ಣು, ಇವಾಗ ಜಾಸ್ತಿ ಬಾಳೆಹಣ್ಣುಗಳು ಸುಮ್ಮನೆ ಹಣ್ಣಾಗಿ ಈ ತಗೊಂಡಾಗ ಅಲ್ಲಿಡ್ತೀವಿ, ತಿರ್ಗಿ ಇನ್ನಿಲ್ಲಿಡ್ತೀವಿ, ಇಟ್ಬಿಟ್ಟು ಏನು ಮಾಡ್ತೀವಿ, ಬಿಸಾಕ್ತೀವಿ. ಹಂಗಾಗಿ ಈ ಥರ ಮಾಡ್ಕೊಳ್ಳಿ. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ರೆಡಿ ಮಾಡ್ಕೊಳ್ಳಿ. ಫಸ್ಟ್ನೇದಾಗಿ ಇದಕ್ಕೆ ನಾನೇನು ಮಾಡ್ತೀನಿ, ಈ ಬೆಲ್ಲ ಹಾಕ್ತೀನಿ. ಬೆಲ್ಲ ಏನಕ್ಕಪ್ಪ ಅಂದರೆ ಬೆಲ್ಲ ಸ್ವಲ್ಪ ಕರಗಬೇಕಲ್ಲ, ಅದಕ್ಕೆ ಬೆಲ್ಲ, ದ್ರಾಕ್ಷಿ ಗೋಡಂಬಿ ಎರಡೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಓಕೆನಾ? ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ನಾನು ಹೇಳ್ದಂಗೆ ಬೆಲ್ಲ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ನಾನು ಕಲ್ಸಕ್ರೆ ಹಾಕ್ತಾ ಇರೋದು, ಸಕ್ಕರೆಗಿಂತ ಕಲ್ಸಕ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆನಾ? ತಿನ್ನೋರು ಬೇಕಾದ್ರೆ ನೀವು ಸಕ್ಕರೆ ಹಾಕ್ಕೊಂಡು ತಿನ್ಬೋದು, ಇಲ್ಲ ಕಲ್ಸಕ್ರೆ ಹಾಕ್ಕೊಂಡು ತಿನ್ಬೋದು. ಬೆಲ್ಲ ಹಾಕೋದು ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಬೆಲ್ಲ ಸ್ವಲ್ಪ ಕಲ್ಸಕ್ರೆ ಇತ್ತು ಮನೇಲಿ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇಲ್ಲ ಬರೀ ಬೆಲ್ಲನೇ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಓಕೆನಾ? ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈ ಕಲ್ಸಕ್ರೆನೂ ಕಾಯಿ ತುರಿನೂ ಹಾಕೊಳ್ಳೋಣ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಏನಕ್ಕೆ ಇದು ಕಲ್ಸಕ್ರೆ ಬೆಲ್ಲ ಹಾಕಿದ್ದು ಅಂದರೆ ಸ್ವಲ್ಪ ಇದಾಗಲಿ ಅಂತ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಒಂಥರ ನೀರು ಬಿಟ್ಕೊಂಡಂಗೆ ಆಗುತ್ತಲ್ಲ ಬೆಲ್ಲ ಕಲ್ಸಕ್ರೆ ಹಾಕಿದಾಗ, ಅದಕ್ಕೋಸ್ಕರ ಫಸ್ಟ್ ಆ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮೊದಲೇ ಬಾಳೆಹಣ್ಣು ಹಾಕ್ಬಿಟ್ರೆ ಅದು ಮೆತ್ತಗಿರುತ್ತಲ್ವ, ಇನ್ನೂ ಮೆತ್ತಗಾಗ್ಬಿಡುತ್ತೆ ಅಂತ. ಇವಾಗ ಈ ರೀತಿ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬಾಳೆಹಣ್ಣು ಹಾಕ್ಕೊಳ್ಳಿ. ಓಕೆನಾ? 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ನಿಮಗೆ ಬಾಳೆಹಣ್ಣು ವೇಸ್ಟ್ ಆಗಲ್ಲ. ಮಕ್ಕಳು ಬಂದ ತಕ್ಷಣ ಸುಸ್ತಾಗಿರ್ತಾರ, ಫ್ರೆಶ್ ಆಗಿರುತ್ತಾ, ತಿನ್ಕೊಂಡ್ಬಿಡ್ತಾರೆ. ಓಕೆನಾ? ಈ ರೀತಿ ನೀವು ರೆಡಿ ಮಾಡ್ಕೊಡ್ಬೋದು. ತುಂಬಾ ಹೆಲ್ದಿ. ಓಕೆನಾ? ಆಮೇಲೆ ಬಾಳೆಹಣ್ಣು ವೇಸ್ಟ್ ಆಗಲ್ಲ. ಇನ್ನು ನಾನು ಹೇಳ್ದಂಗೆ ನಿಮಗೆ ಸ್ವೀಟು ಇನ್ನೂ ತಿಂತೀನಿ ಅನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ತಿನ್ನಲ್ಲ ಅನ್ನೋರು ಸಾಕು ಅಷ್ಟು ಹಾಕ್ಕೊಂಡ್ರೆ. ಇಲ್ಲ ನೀವು ಕಲ್ಸಕ್ರೆ ಹಾಕ್ತಾ ಇದ್ರೂ ಆಗುತ್ತೆ. ನಾನು ಹೇಳ್ದಂಗೆ ಸ್ಕಿಪ್ ಮಾಡ್ಕೊಂಡು ಬರೀ ಬೆಲ್ಲ ಹಾಕ್ಕೊಂಡ್ರು ಮಾಡ್ಕೋಬೋದು. ಓಕೆನಾ? ತುಂಬಾ ಚೆನ್ನಾಗಿರುತ್ತೆ, ಒಂಥರ ಟೇಸ್ಟಿಯಾಗಿ. ನೀವು ಮನೆ ಪ್ರಸಾದಕ್ಕೆ ಮಾಡ್ತಾರಲ್ಲ, ಇದು ಈ ಥರ ನಮ್ಮೂರಲ್ಲಿ ಶನಿಮಾತನ ದೇವಸ್ಥಾನದಲ್ಲಿ ಮಾಡೋರು. ನಾವೇ ಒಂದ್ಸಲ ಅಭಿಷೇಕ ಪೂಜೆಗೆ ಅಂದ್ಬಿಟ್ಟಿದೆ ಅವಲಕ್ಕಿ ಬಾಳೆಹಣ್ಣು ಈ ಥರ ಎಲ್ಲನೂ ತೊಗೊಂಡೋಗಿ ಕೊಟ್ಟರೆ ಈ ಥರ ಮಾಡಿಬಿಟ್ಟು ಪ್ರಸಾದ ಅಂದ್ಬಿಟ್ಟು ಹಂಚ್ತಾ ಇದ್ರು. ಅದು ನೆನಪಾಗುತ್ತೆ. ಈ ಥರ ಪ್ರಸಾದ ನೋಡಿದ್ರೆ ಇದನ್ನು ಪಂಚಾಮೃತ ಅಂತ ಕರಿತಾ ಇದ್ರು ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಓಕೆನಾ? ನಮ್ಮ ಕಡೆ ಈ ಥರ ಮಾಡಿದ್ರೆ ದೇವಸ್ಥಾನಗಳಲ್ಲಿ ಪಂಚಾಮೃತ ಅಂತ ಪ್ರಸಾದ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ಇಷ್ಟೇ, ಸ್ವಲ್ಪ ಅವಲಕ್ಕಿ ಇದ್ದರೆ ಈ ಥರ ಮಕ್ಕಳಿಗೆ ಮಾಡ್ಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅಂದರೆ ಬೇಜಾರಾಗಿ ಸುಸ್ತಾಗಿರುತ್ತೆ, ಮಕ್ಕಳಿಗೆ ಬಂದ ತಕ್ಷಣ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ? ನೋಡಿ, ಈ ಥರ ಬರೋ ಅಷ್ಟರಲ್ಲೇ ಒಂದು 5 ನಿಮಿಷ ಅಂತ ನೆನೆಸಿಕ್ಬಿಟ್ರೆ ಇದು ಸ್ವಲ್ಪ ನೆನ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.